ಒಳ್ಳೆ ನಿಜ ಹೇಳ್ತೀನಿ. ಅಕಸ್ಮಾತ್ ಯಾರಾದರೂ ಪಂಜಾಬ್ ಹಸು ತಗೊಳ್ರಿ ಅಂತ ಹೇಳಿದ್ರೆ ಹಂಗಿರುತ್ತೆ. ಬಟ್ ಅಲ್ಲ, ಆ್ಯಕ್ಚುಲಿ ಲೋಕಲ್ ಬ್ರೀಡ್ ಅವ್ರು ತಂದಿರ್ತಕ್ಕಂಥ ಬ್ರೀಡ್ ಇದು, ಫಾರಮ್ ಬ್ರೀಡು. ಎರಡನೇದಾಗಿದೆ, ಮೂರನೇದಿದೆ. ಹೌದು, ನಿಮ್ಮ ಹೈಟ್ ಭೀಮಣ್ಣ ಕಾಣೋದಿಲ್ಲ, ಆ ಲೆವೆಲ್ಗೆ ಇರುತ್ತೆ. ನೀವು ಬಂದಾಗ ನೇರವಾಗಿ ನೋಡ್ಕೋಬೋದು ಭೀಮಣ್ಣ ಏನಿದೆ. ಬಂಧುಗಳೇ, ದೊಡ್ಡ ಗಾತ್ರದ ಹಸು ಇರೋದು ಒಡ್ನಳ್ಳಿ, ವಿಜಯನಗರ ಜಿಲ್ಲೆಯಲ್ಲಿ. ನೋಡೋದು ಗೊತ್ತಾ, ಮಾಹಿತಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನೇರ ಮಾಹಿತಿ. ಇದು ಹಸುವಿನ ಅಡರ್ ಕಂಪ್ಯಾಕ್ಟ್ ಎಲ್ಲ ನೋಡ್ತಾ ಇದ್ದೀವಿ. ಹಸು ನೋಡ್ಬಿಟ್ಟು ಮಾತಾಡ್ಸೋಣ. ಭೀಮಣ್ಣ, ಎಷ್ಟನೇ ಸೂಲಿಂದು ಏನು? ನಮಸ್ತೆ ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ಸರ್, ಇದು ಕರ ಹಾಕಿರೋ ಮೂರನೇ ಕರ. ಈಗ ಕರ ಹಾಕಿದೆ ಮೂರನೇದು. ಕಬ್ಬ ಇದೆ. ಒಂದು 20 ದಿನ ಟೈಮ್ ಐತಿ. ಡೈಲಿ ಒಂದು ದಿವಸಕ್ಕೆ 48 ಲೀಟರ್ ತೆಗೆದಾವಂತ ಹೇಳಿದಾರ ರೈತರು. ನಾವಂತೂ ಕಣ್ಣ ನೋಡಿಲ್ಲ. ಹಾಗಾಗಿ ದನ ನೋಡೋ ಲೆಕ್ಕಾಚಾರಕ್ಕೆ ಬರ್ಬೋದು ಅಂತಂದು ತಲೆಗೆ ಇಟ್ಕೊಂಡು ತಂದವ್ರಿ. ಓಕೆ, ನೋಡ್ರಿ ಡಿಪಿಗೆ ಏನು ಅನುಪತಿ ಎಷ್ಟು ಉದ್ದ ಐತಿ ನೋಡ್ರಿ ದನ. ಗಾತ್ರದ ಹಸುಗಳಲ್ಲಿ ಇರುವಂಥ ಎಲ್ಲ ಹಸುಗಳ ಗಾತ್ರನೇ ಇರೋದು ದೊಡ್ಡದು. ನೀವು ನೋಡ್ತಾ ಇದ್ರಿ, ಡೆನ್ಮಾರ್ಕ್ ಹಸುಗಳು ಕಾಣುತ್ತಲ್ಲ ಆ ರೀತಿ ಕಾಣುವಂಥ ಹಸು ಇದೆ. ಯಾವ ಸಿಮೆನು ಏನು ಅನ್ನೋಂಥ ಮಾಹಿತಿ ಸಿಕ್ಬಿಟ್ಟಿದ್ರೆ ನಿಜವಾಗ್ಲೂ ಖಂಡಿತ ಪಂಜಾಬ್ ಹಸುಗಳಿಗೆ ಶೆಡ್ ಹೊಡೆದು ನಿಲ್ಲುವಂಥ ಹಸುಗಳು ಇರ್ತವೆ. ಹೌದು, ಮೇಂಟೈನಿಂಗ್ ಚಂದ ನೀವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರ್ತವೆ. ಎತ್ತರ ಇದೆ ಹಸು, ಎತ್ತರ. ಲೆಂತ್ ಇರತಕ್ಕಂಥ ಬ್ರೀಡ್. ಚೆಫಲ್ಲಿ ಇದೆ, ಮಿಕ್ಸು. ಹೌದು, ನಿಮ್ಮ ಹೈಟ್ ಭೀಮಣ್ಣ ಕಾಣೋದಿಲ್ಲ, ಆ ಲೆವೆಲ್ಗೆ ಇರುತ್ತೆ. ನೀವು ಬಂದಾಗ ನೇರವಾಗಿ ನೋಡ್ಕೋಬೋದು ಭೀಮಣ್ಣ ಏನಿದೆ ಒಟ್ಟಿನಲ್ಲಿ. ಅವ್ರ ಬಳಿ ಇರ್ತಕ್ಕಂಥ ಹಸು ಇದೆ. ಓಕೆ, ನೀವು ಕಾಣಲ್ಲ, ನಾನು ಕ್ಯಾಮ್ರಾ ಎತ್ತಬೇಕಷ್ಟೇ. ಒಂದು ಹಸುವಿನ ಮಾಹಿತಿ ಇದೆ. ದನ ಕಣ್ಣಿಗೆ ಕಾಣಲ್ಲ. ಬೆಳಗ್ಗೆ ಮುಂಜಾನೆ ಒಂದು 5:30-6 ಗಂಟೆ ತಿಳಿಸಿದಾಗ 2 ದಿನ ಬೇಕ್ರಿ ಸುಧಾರಿಸನಕ್ಕೆ. ಅವಾಗ ದನ ಕಣ್ಣಿಗೆ ಕಾಣೋದು. ಏನ್ಲಿ ಬಂದು ನೋಡೋರಿಗೆ ಒಂದು ಹಸೆಕಲ್ಲಲ್ಲಿ ಒಂದೇ ಹೋಗ್ತತ್ರಿ ಇದು. ಟಾಟಾಸಿ ಇಲ್ಲ, ಹಿಡಿಯಲ್ಲ. ಆ ಥರ ದನ ಕಾಣ್ತಾರೆ. ಇವತ್ತು ಕಣ್ಣಿಗೆ ಕಾಣಲ್ಲ ನಿಮಗೆ. ಹಸುವಿನ ಬಂದು ಕಂಡುಬಿಟ್ಟ ನೋಡ್ರಿ. ವಿಡಿಯೋ ಹಾಕ್ಸಂದು ವಿಡಿಯೋದಾಗ ಏನು ರೇಟು ಏನು ಎಲ್ಲ ಕೇಳಬೇಡ್ರಿ. ದನ ಹಾಲು ಕರಿಬೇಕನ್ನ ಹುಚ್ಚಿದ್ದಾರ ಬಂದು ನೋಡ್ರಿ. ದನ ನೋಡಿ ನೀವು ಒಂದು ತಲೆಗೆ ಇಟ್ಕೊಳ್ರಿ, ಇಷ್ಟು ಬರ್ಬೋದು ಬಿಡು ಅಂತ ಅಂಜದ ಮೇಲೆ ಒಯ್ಯಿರಿ. ಓಕೆ, ಮೇಂಟೈನ್ ಮಾಡಿ ಅಂತ, ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ. ಹಾಲು ಮಚ್ಚೆಗಳನ್ನು ಯಾಕೆ ಹಿಡಿದೆ, ಹೊಟ್ಟೆ ಭಾಗನ, ಬ್ಯಾರಲ್ ಭಾಗನ ಹಾಲು ಮಚ್ಚೆ ನೋಡ್ತಾ ಇದ್ವಿ. ಹೌದು, ಹಾಗಾಗಿ ಅಡರ್ ಮೇಲೂ ಕೂಡ ಇದೆ. ಅಡರ್ ಮೇಲೆ ನೋಡಬೇಕು, ಬ್ಲ್ಯಾಕ್ ಸ್ಪಾಟು. ನನಗನ್ಸಿದ್ದು ಕರಿ ಗೊರ್ಸೆ ಇರುವಂಥ ಹಸುಗಳು ಸ್ವಲ್ಪ ಗಟ್ಟಿ ಬರ್ತಾರೆ ಅಂತ, ಅಂದರೆ ಯಾವುದೇ ಕಾಯಿಲೆಗಳು ತಡೆಯುವಂಥ ಶಕ್ತಿ ಇರುತ್ತೆ ಅನ್ನೋಂತೇಳಿ ಅಂತಾರೆ ಮಾಹಿತಿ. ನೋಡೋಣ. ಚಂದ ಅಡಿಲ್ಲ. ಬಾಕ್ಸ್ ಬಿಡಬೇಕು ಅಂತ ಟೈಮ್ ಬೇಕೇ ಬೇಕು ಅಂತ ಹೇಳಿದ್ರೆ 20 ಡೇಸ್ ಆದರೂ ವೇಟ್ ಮಾಡೋಣ. ನೋಡ್ರಿ, ಅದೇ ಬ್ಲಾಕ್ ಸ್ಪಾಟಲ್ಲಿ ಇರುವಂಥ ತೊಟ್ಟೆ ಎಲ್ಲವೂ ಕೂಡ ಇದೇ ಥರ 3-4 ಹಸುಗಳು ಇನ್ನೂ ಇದ್ದಾವೆ. ನೋಡೋಣ ಒಂದೊಂದಾಗಿ ಅಂತೇಳಿ. ಇನ್ನೊಂದು ಅದೇ ಥರ ಒಳ್ಳೆ ನಿಜ ಹೇಳ್ತೀನಿ. ಅಕಸ್ಮಾತ್ ಯಾರಾದರೂ ಪಂಜಾಬ್ ಹಸು ತಗೊಳ್ರಿ ಅಂತ ಹೇಳಿದ್ರೆ ಹಂಗಿರುತ್ತೆ. ಬಟ್ ಅಲ್ಲ, ಆ್ಯಕ್ಚುಲಿ ಲೋಕಲ್ ಬ್ರೀಡ್ ಅವ್ರು ತಂದಿರ್ತಕ್ಕಂಥ ಬ್ರೀಡ್ ಇದು, ಫಾರಮ್ ಬ್ರೀಡು. ಭೀಮಣ್ಣ, ಇದು ಆರಲ್ಲ, ಅದ್ರ ಪಕ್ಕದಕ್ಕಿಂತ ಇದೆ ದೊಡ್ಡದೈತೆ. ಅಣ್ಣ ಅಡರ್ ಚೆನ್ನಾಗಿದೆ. 1.5 ಮಾರ ಮೇಲೆ ಐತೆ ನೋಡ್ರಿ. 2 ಮಾರ ಹಚ್ಕೊಂಡು ಉದ್ದ ಬರುತ್ತೆ ದನ ನೋಡ್ರಿ. 2 ಮಾರ ಉದ್ದ ಐತೆ ನೋಡ್ರಿ ಹಸು. ನೋಡ್ಬೇಕು, ಹೈ ಲೆವೆಲ್ ಹೀಲ್ಡ್ ಅಲ್ಲಿರ್ತಕ್ಕಂಥ ಹಸು ಇದು. ಪಕ್ಕದಲ್ಲಿ ಫಸ್ಟ್ ಒಂದು ತೋರಿಸಿದೆ, ಅದಕ್ಕಿಂತ ಎತ್ತರ ಇದೆ ಇದು. ಅಡರ್ ಈಗ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಮುಂದೆ ತಗೋ ಗಣೇಶ, ಸ್ವಲ್ಪ ಮುಂದೆ ಹಂಗೆ. ನಿಂತ್ಕೊಳ್ರಿ. ಅಡರ್ ಬಾಕ್ಸ್ ಲೆಂತ್ ನಮ್ಮ ಕೈ ಎಷ್ಟು ಉದ್ದ ಬರುತ್ತೆ ನೋಡ್ರಿ. ಅದು ಬ್ಯಾರಲ್ ದೊಡ್ಡದಿದೆ. 2 ಮಾರ ದನ ಉದ್ದ ಐತೆ ನೋಡ್ರಿ. ಫೀಡ್ ಮೇವು ಕೂಡ ಚೆನ್ನಾಗಿ ತಗೊಳುತ್ತೆ. ನೋಡ್ಕೊಂಡು 2ನೇ ಕರ. ಅದ್ರಲ್ಲಿ 2ನೇ ಕರ. ಚೊಚ್ಚಲ 24-23 ಲೀಟರ್ ತಗೋದ ಅಂತ ಹೇಳಿದ್ರಿ ಅವರು. ನಾವು ನಮ್ಮ ತಲೆಗೆ ಇಟ್ಕೊಂಡು ತಗೊಂಬಂದಾವಿ. ಅವರು ಒಯ್ದಾರ ಒಂದು ಲೆಕ್ಕ ಮಾಡ್ಕೊಂಡು ಒಯ್ಲಿ. ಮೇಸ್ದಂಗೆ ಹಾಲು ಬಂದೇ ಬರ್ತಾವೆ. ಭೀಮಣ್ಣವ್ರು ಹೇಳ್ತಿದ್ರೆ ಉಳಿದ ಮಾಹಿತಿ ನಿಮಗೆ ನೇರವಾಗಿ ಬಂದಾಗಲೇ ಇದು ಗೊತ್ತಾಗೋದು. ನಾವು ವಿಡಿಯೋದಲ್ಲಿ ನೋಡಿ ಈ ಥರ ಹಿಂಗಿದೆ ಅಂತ ಹೇಳೋದಕ್ಕಿಂತ ನೀವು ನೇರವಾಗಿ ಬಂದಾಗಲೇ ಅದಕ್ಕೊಂದು ಅರ್ಥ. ಹಸು HF ಜಾತಿಯಲ್ಲಿ ಫಾರಮ್ ಯಾರು ಮೇಂಟೈನ್ ಮಾಡ್ಕೊಳ್ಳೋರಿದ್ರೆ, ದೊಡ್ಡ ಫಾರಮ್
ಇಲ್ಲ ನಾವು ಒಂದು ಹಸು ಇಟ್ಕೊಳ್ತೀವಿ ಪರವಾಗಿಲ್ಲ ಅಂದರೆ ಈ ಹಸುನ ಇಟ್ಕೊಳ್ಳೋಕೆ ಅಡ್ಡಿಲ್ಲ. 10 ಹಸು ಕಟ್ಟೋದಕ್ಕಿಂತ ಈ ಥರ ಒಂದು 2-3 ಹಸು ಕಟ್ಟಿದ್ರೆ ಸಾಕು ಅಂತಾರೆ. ಬ್ಲಾಕ್ ಕೊಟ್ಟು ಎಲ್ಲ ಪ್ಯಾಚ್. ಹೌದು, ಪ್ಯಾಚ್ ನೀಟಾಗಿ ತೊಟ್ಟು ನೋಡ್ತಾ ಇದ್ರೆ ನೀವು ಹೆಂಗೆ ಬೇಕಾದರೂ ಹಾಲು ಎಂಟ್ಕೋಬೋದು, ಮಿಷಿನ್ ಅಥವಾ ಕೈ ಇವೆರಡೂ ಕೂಡ ಮೇಂಟೈನ್ ಮಾಡ್ಬೋದು. ನಂಬರ್ ಕೊಟ್ಟಿದ್ದೀನಿ ಭೀಮಣ್ಣವ್ರದ್ದು, ನೋಡಿದಂತೆ ಮಾತಾಡ್ಕೊಂಡು ವ್ಯಾಪಾರ ಕುದುರಿಸ್ಕೊಳ್ಳಿ. ಓಕೆ ಬಾಸ್, ಎಷ್ಟು ಚೆನ್ನಾಗಿ ನಿಂತಿದೆ. ಗುಡ್. ಮೇವು ಎಷ್ಟು ತೊಗೊಳತ್ತೋ ಅಷ್ಟೇ. ಗರಡು ಮುಖ ಇದೆ. ಗರಡು ಮುಖ ರೀ. ಗರಡು ಮುಖ ಹಸು ಇದು. ಇದು ಬ್ಯಾರಲ್ ದೊಡ್ಡದಿದೆ, ಕರು ಆಡ್ತಾರೆ. ಹೌದು, ಬ್ಯಾರಲ್ ದೊಡ್ಡದಿದೆ. ಎಷ್ಟನೇ ಸೂಲಿಂದ? 3ನೇ ಕರೆ ಅಂದ್ರೆ 3ನೇ ಕರನ? 3ನೇ ಕರ ತೊಟ್ಟು ಬಿಡಿ. 12 13 ತೆಗ್ದಾವ ಅಂತ ಹೇಳಿರಿ ಹಾಲು. ಈ ಥರದ ಮಕ್ಕಳು ಹಾಲು ಫೇಲ್ ಬರಲ್ರಿ ಇವು. ಗರಡು ಮುಖ, ಗರಡು ಮುಖ ಗಟ್ಟಿ ಜಾತಿ ಅಲ್ಲ? ಹೌದೌದು. ಭಾರಿ ಕುದುರೆ ಹಿಡಿದ್ರಿ ಇದು. ನಾನು ಹಿಡ್ಕೊಂಡು ನೋಡ್ರಿ ಇಲ್ಲಿ ಬಿಟ್ಟು ಹಂಗಲ್ಲ ಪಟ 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 ಓಡಾಡುತ್ತೆ. ಬಾ ಸ್ವಲ್ಪ ಮುಂದೆ. ಇದೊಂದು 15 ಸಾವಿರ ಬೇಕ್ರಿ ಇದು. 15 ಸಾವಿರ ಟೈಮ್ ತೊಗೊಳ್ಳಿ. 15-20 ಏನು ದೊಡ್ಡದಲ್ಲ, ತೊಗೊಳ್ಳಿ, ಟೈಮ್ ತೊಗೊಳ್ಳಿ. ಬಾ 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 ಬಾ. ಎಷ್ಟು? ಎರಡನೇದು ಅಂದ್ರಲ್ಲ? ಮೂರನೇದು. ಎಷ್ಟು ಸುಳ್ಳು ಹೇಳೋದಾಗ ಏನೈತ್ರಿ? ಇರೋದು ಹೇಳ್ಬೇಕು ನೇರವಾಗಿ. ಒಂದು ವೇಳೆ ಇದು 3ನೇ ಲ್ಯಾಕ್ಟೇಷನ್ ಬ್ರೀಡ್ ಅಂತ ಹೇಳಿದ್ದಾರೆ ಭೀಮಣ್ಣ. ನಿಮಗೆ ಗರಡು ಮಕ್ಕದ ಹಸು ಕೆಲವರು ಆಯ್ಕೆ ಮಾಡ್ತಾರೆ, ಮನೆಗೆ ಬೇಕು ಅಂತೇಳಿ. ಇದೆ 2 ಹೆವಿ ಲೋಡೆಡ್ ಹಸು, ಇನ್ನೊಂದು ಹೆವಿ ಬ್ಯಾರಲ್ಲು ಹಸು. ಓಕೆ, ಭಾರಿ ಚೆನ್ನಾಗೈತೆ. ಹಾಂ, ಪೈಪ್ ಇದ್ದಾಗ ಹಸು ಚೆನ್ನಾಗಿ ಬಂದರೆ ಇನ್ನೂ ಒಳ್ಳೆಯದಪ್ಪ, ರೈತರ ಅನುಕೂಲ ಆಗುತ್ತೆ ಅನ್ನೋದಾದರೆ. ಓಕೆ, ನೋಡ್ಬೋದು, ಅಡ್ಡಿಲ್ಲ. ಭೀಮಣ್ಣವ್ರ ಬಳಿ ಇರುವಂಥ ಹಸುವಿನ ಮಾಹಿತಿ ಕೊಟ್ಟಿದ್ವಿ. ಇನ್ನು ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ, ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ. ಆದಷ್ಟು ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಖರೀದಿ ಮಾಡಿ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಹಸು ಸಿಗುವ ಮಾಹಿತಿಯನ್ನು ಕೊಡಲಾಗಿರುತ್ತೆ. ಇನ್ನುಳಿದಂತೆ ವ್ಯವಹಾರ ನಿಮ್ಮದೇ, ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ.